ಆ ದೇವರಲ್ಲಿ ಬೇಡ್ಕೋಬೇಕು. ಏನು TCH ಮುಗಿಸಿ ಶಿಕ್ಷಕನ ಹುದ್ದೆಗೋಸ್ಕರ ಹಂಬಲಿಸುತ್ತಿರುವ ನನ್ನ ಮೈದುನ ಸಂಪತ್ತಿಗೆ ಆದಷ್ಟು ಬೇಗ ಹುದ್ದೆ ಸಿಗಲಿ ಎಂದು ಆ ದೇವರಲ್ಲಿ ಬೇಡ್ಕೋಬೇಕು. ಏನು ನನ್ನ ಮೈದುನ ಜಮದಗ್ನಿಗೆ ಒಬ್ಬ ಆದರ್ಶ ವ್ಯಕ್ತಿ ಸತಿಯಾಗಿ ಬರಲಿ ಎಂದು ಆ ಸಿದ್ದೇಶ್ವರನಲ್ಲಿ ಸದಾ ನಾನು ಬೇಡ್ಕೊಳ್ತೇನೆ. ಶಾಬಾರೆ ಯಾರು? ನಾನೇ ಈ ಊರ ಶ್ರೀಮಂತ ದೇಸಾಯಿ ಗೌಡ. ಪೂಜಿಸುತ್ತಿದ್ದ ನನ್ನನ್ನ ಕೂಗಿ ಕರೆದ ಕಾರಣ ಬಹುದಿನದಿಂದ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡು ಕುಳಿತಿರುವ ನನ್ನ ಆಸೆ ಈಡೇರಿಸಿಕೊಳ್ಳಲು ಬಂದಿರುವೆ. ಏನಿದೆ ಈ ನಿನ್ನ ಮಾತಿನ ಅರ್ಥ? ಪುಂಗಿಯ ನಾದ ಕೇಳಿ ಹಾವು ಹರಿದು ಬಂದಂತೆ ಹೊರಗಿಣಿ ಅಂತಿರುವ ನಿನ್ನನ್ನು ನನ್ನ ಹೃದಯದಲ್ಲಿ ಸಾಕಲು ನನ್ನ ಮನಸ್ಸು ಹರಿದು ನಿನ್ನಲ್ಲಿಗೆ ಬಂದೆ. ದೇಸಾಯಿಗೌಡ, ದೂರ ಸರಿದು ನಿಂತು ಮಾತನಾಡು. ನೋಡು, ನೀನೇನಾದ್ರೂ ನನ್ನ ಮುಟ್ಟೋದಕ್ಕೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಆ ನಿನ್ನ ಕಾಲನ್ನ ಕತ್ತರಿಸಿ ಆ ದೇವಿಗೆ ಅರ್ಪಿಸಬೇಕಾದಿತ್ತು. ಜೋಗಿ ಈ ದೇಸಾಯಿ ಗೌಡನನ್ನು ಕಂಡರೆ ಸಾಲ ಮಾಡಿದು ಶರಣನ್ನುತ್ತಾರೆ ಈ ತಾಲೂಕಿನ ಜನ. ಅಂದ ಮೇಲೆ ನನ್ನ ಕಾಲು ಕತ್ತರಿಸುವ ಗಂಡುಗಳಿಗೆ ಇನ್ನೂ ಜನ್ಮ ನೀಡಿಲ್ಲ ಈ ಭಾರತ ಮಾತೆ. ಏನೆಂದು ತಿಳಿದುಕೊಂಡಿದ್ದೀಯಾ ನಿನ್ನ ದೃಷ್ಟಿಯಲ್ಲಿ? ಹೆಣ್ಣು ಅಂದರೆ ನನ್ನ ದೃಷ್ಟಿಯಲ್ಲಿ ತೀಟೆ ತೀರಿಸಿಕೊಂಡು ತಿಂದು ಬಿಸಾಕುವ ಸಿಪ್ಪೆ, ಅದರಲ್ಲೂ ನೀರೊಂದು ಮಾಗಿದ ಮಾವಿನ ಹಣ್ಣು. ಎಲ್ಲ ಹೆಣ್ಣುಗಳು ಕೂಡ ಮಾಗಿದ ಮಾವಿನ ಹಣ್ಣೆಂದು ತಿನ್ನಲು ಹೋದೆ ವಿಷಪೂರಿತ ಬೇವಿನ ಹಣ್ಣಾಗಿ ನಿನ್ನ ನಿರ್ನಾಮಕ್ಕೆ ಕಾರಣವಾಗಬೇಕಾದಿತ್ತು. ಎಚ್ಚರ! ದೇಶ ಬರಿ ಏಕಚಿತ್ ಒಂದು ಹೆಣ್ಣಾದ ನಿನ್ನಿಂದ ನನಗೆ ಎಚ್ಚರಿಕೆ ಎಂಬ ಶಬ್ದವನ್ನು ಕನಸಿನಲ್ಲಿಯೂ ಕಂಡಿಲ್ಲ ಈ ದೇಸಾಯಿ ಗೌಡ. ಸುಮ್ಮನೆ ನನ್ನ ಒಳಗಿ ಸೆರಗಾಸಿ ಸುಖ ನೀಡಿದರೆ ಸರಿ, ಹಿರದಿದ್ದರೆ ಅರಿದು ಹೊತ್ತಿಗೆ ಹಾಕುವೆ ಈ ಮೃದುವಾದ ಶರೀರವನ್ನು. ಬಾಯನ ಸನೇಕೆ ಲೇ ಪಾಪಿ, ನೀನೇನಾದ್ರೂ ನನ್ನ ಮುಟ್ಟೋದಕ್ಕೆ ಮುಂದೆ ಬಂದಿದ್ದೆ ಆದ್ರೆ ನಿನ್ನ ಪಾಲಿಗೆ ನಾನು ಹೊರಕ್ಕೆ ಹೋಗುವಾಗಬೇಕಾದಿತ್ತು. ಬಲು ಎಚ್ಚರ! ನಿನ್ನ ಗೊಡ್ಡು ಬೆದರಿಕೆ ವೇದಾಂತ ನನ್ನ ಮುಂದೆ ತೋರಿಸಬೇಡ ಸೆಬರಿ. ಜಗವನ್ನೇ ಆಳುವ ಧೈರ್ಯ ಉಳ್ಳ ಈ ದೇಸಾಯಿ ಗೌಡ ಮನಸ್ಸು ಮಾಡಿದರೆ ನನ್ನ ಆಳುಗಳಿಂದಾನೇ ನಿನ್ನನ್ನು ಒತ್ತು ತರಿಸಿ ಇದೇ ರಾತ್ರಿ ನಿನ್ನೊಂದಿಗೆ ಕಳೆಯುತ್ತಿದ್ದೆ. ಆದರೆ ಅದು ಸೂರನಾದ ನನಗೆ ಸೋಮಿಸುವುದಿಲ್ಲವೆಂದು ಆ ಕೆಲಸಕ್ಕೆ ಕೈ ಹಚ್ಚದೆ ಮುಖಾಮುಖಿಯಾಗಿ ಬಂದು ಕೇಳುತ್ತಿದ್ದೇನೆ ನಾನು ಕಾಮ ಭಿಕ್ಷೆಯನ್ನು. ಕರ್ಮ ಚಾಂಡಾಲ, ಒಂಟಿ ಹೆಣ್ಣು ಸಿಕ್ಕಿದ್ದೇನೆಂದು ನೀನು ಬಲಾತ್ಕಾರ ಮಾಡೋದಕ್ಕೆ ಮುಂದೆ ಬಂದಿದ್ದೆ ಆದ್ರೆ ಆ ನಿನ್ನ ರುಂಡವನ್ನ ಕತ್ತರಿಸಿ ಆ ನಿನ್ನ ರಕ್ತವನ್ನ ಹದ್ದು ಕಾಗೆ ನಾಯಿ ನರಿಗಳಿಗೆ ಔತಣವನ್ನ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿಂದ ಹೋಗ್ತೀಯೋ ಅಥವಾ ನಾರಿಯಾದ ನಾನು ಮಾರಿಯಾಗಲು? ಲೇ ಉತ್ತು ಆಧಾರದ ಎಣ್ಣೆ, ನೀನು ಮಾರಿಯಾಗೋ ತನಕ ನಿನಗೆ ಸಮಯ ಕೊಡಲಾರೆ. ಅಷ್ಟರೊಳಗಾಗಿ ಮುಗಿಸಿಕೊಳ್ಳುವೆ ನನ್ನ ಕಾರ್ಯವನ್ನು. ಶಬರಿ ಬಾ.
ನನ್ನ ಆಸೆಯನ್ನು ಈಡೇರಿಸು ಬಾ ಶಬರಿ. ಮೊದಲು ಕೈ ಬಿಡಿ ಗೆಳತಿಯನ್ನು. ಲೇ ದೇವ, ಬರೀ ದೇವ ಅಷ್ಟಲ್ಲ ಗೌಡ, ಗೆಳತಿಯರ ಬಾಳಿಗೆ ಬೆಂಕಿ ಬೆಲೆ ಎಳೆಯುತ್ತಿರುವ ನಿಮ್ಮಂತ ಕಡುಕು ಶ್ರೀಮಂತರನ್ನು ನೆಟ್ಟಿ ಸಲಹಿಸಿದ್ರಾಗಿ ಬಂದಿರುವ ಇವನು ಅಗ್ನಿದೇವ. ಲೇ ಅಗ್ನಿದೇವ, ಕಾಡನ್ನು ಬಿಟ್ಟು ಈ ನಾಡಿಗೆ ಕರೆ ತಂದಿರುವುದು ನನಗೆ ಸಹಾಯ ಮಾಡಿ ನಾನು ಹೇಳಿದಂತೆ ಬಿದ್ದಿರಲು, ಆದರೆ ನನಗೆ ಎದುರಾಗಿ ನಿಲ್ಲುವುದು ಸರಿಯಲ್ಲ. ಸರಿಯೋ ತಪ್ಪ ಗೊತ್ತಿಲ್ಲ ಗೌಡ, ಒಟ್ಟಿನಲ್ಲೇ ನನ್ನ ಕಣ್ಣೆದುರಿಗೇನೆ ಗರತರ ಗರ್ಜಿತನಕ್ಕೆ ಕುಂದು ಬರುವುದನ್ನ ಕಣ್ಣಾರೆ ಕಂಡಿದ್ದಾದರೆ ಅಂದೇಹವ ದೇಹವನ್ನು ಹರಿದು ಹಾಕಿ ಅವರ ಬಿಸಿ ರಕ್ತದಿಂದ ಗರಿತರ ಪಾತ್ರಿಸುವುದೇ ನನ್ನ ರಕ್ತ ಗುಣ. ಲೇಖಲಿಯವ, ನಾನ್ಯಾರು, ನನ್ನ ಪವರ್ ಏನು ಅನ್ನೋದನ್ನು ಚೆನ್ನಾಗಿ ಅರಿತುಕೊಂಡು ಮಾತನಾಡು. ಮೇಲಾಗಿ ಈ ನಾಡನ್ನೇ ಮುಷ್ಟಿಯಲ್ಲಿ ಹಿಡಿದು ಆಟ ಆಡಿಸಬಲ್ಲ ಈ ಊರ ಗರ್ಭ ಶ್ರೀಮಂತ ದೇಸಾಯಿಗೌಡ ನಾನು. ಪಾಪಿಯ ಹೂಗಳ ದೊಡ್ಡ ಮನಸ್ಸಿನಂತೆ ಮೆರೆಯುವ ನೀನು, ಕಂಡ ಹೆಣ್ಣುಗಳ ತೋಟಕ್ಕೆ ಬಿಸಿ ಹಾಪಿಗೆ ಬಯಸುವ ನೀನು ಗಂಡಸ. ಏ ದೇವ, ಒಚ್ಚು ಬಾಯ್ ಹೇಳಿಯ, ನಿಮ್ಮಂತ ಕಾಮಕ ದೃಷ್ಟಿ ಗಂಡಸರಿಂದಲೇ ಇಡೀ ಪುರುಷ ಸಮಾಜ ತಲೆ ಎತ್ತಲಿಲ್ಲದಂತಾಗಿದೆ ಗೌಡ. ಆರ್ಯ ಧರ್ಮದ ನಾರಿಯರ ಮೇಲೆ ನಿನ್ನ ಕಣ್ಣನ್ನು ಹಾಸಿದರೆ ನಿನ್ನ ಕಣ್ಣನ್ನು ಕೀಳುವೆ, ಹುಷಾರ್. ಲೇಖಲಿಯವ, ಪುಂಡರಿಗೆ ಮಹಾಪುಂಡರಾಗಿ ಪುಡಿದಾಡಬೇಡ. ನನಗೆ ಎದುರಾಗಿ ನಿಂತರೆ ನಿನ್ನ ತಂದೆ ತಾಯಿಯರನ್ನು ಕೊಲೆ ಮಾಡಿದ ಪಾಪಿ ಯಾರೆಂದು ನನ್ನಿಂದ ನಿನಗೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ತಂದೆ ತಾಯಿ ಕೊಂದ ಕುನ್ನಿಗಳ ಸುಳುವು ನನಗೆ ಕೊಡದಿದ್ದರು ಐ ಡೋಂಟ್ ಕೇರ್ ಗೌಡ, ಐ ಡೋಂಟ್ ಕೇರ್. ನಾನೆಂದು ಹಣದ ಹಬ್ಬರದಲ್ಲಿ ಈ ಗೆಳತಿಯನ್ನು ಮುಟ್ಟಲು ಬಂದರೆ ಇವತ್ತು ನಾನಿರಬೇಕು ಒಂದು, ಇಲ್ಲ ನೀನಿರಬೇಕು ಒಂದು. ಗಂಡಸಗೆ ಮುಂದಕ್ಕೆ ಸರಗಡಿಯಲು. ಈ ಸಮಯದಲ್ಲಿ ಅಗ್ನಿದೇವನನ್ನು ಎದುರಾಕಿಕೊಳ್ಳುವುದು ಉತ್ತರವಲ್ಲ. ಇವನನ್ನು ಎದುರಾಕಿಕೊಂಡು ಬದುಕುವುದು ಸಾಧ್ಯವಿಲ್ಲ. ನಾನು ಇವನಂತೆಯೇ ಕೈ ಜೋಡಿಸಿ ನಾನು ಮಂತ್ರಿಪಟ್ಟವನ್ನೇ ಏರಿ ಸಮಯ ಸಾಧಿಸಿ ಇವನ ಸಿದಿಗೆ ಕಟ್ಟಿ ನಾನು ಸುಡಗಡಕ್ಕೆ ಅವನನ್ನು ಕಳಿಸಲೇಬೇಕು. ನೋಡು ಅಗ್ನಿದೇವ, ನಮ್ಮಿಬ್ಬರ ನಡುವೆ ವೈರತ್ವ ತರವಲ್ಲ. ಏನೋ ಕೆಟ್ಟ ಗಳಿಗೆಯಲ್ಲಿ ನಾನು ಇವಳೊಂದಿಗೆ ನಡೆದುಕೊಂಡು ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು, ನಮ್ಮಿಬ್ಬರ ಗೆಳೆತನವನ್ನು ಮುಂದುವರಿಸು. ಆಲ್ ರೈಟ್, ಇನ್ನು ಮುಂದಾದರೂ ಹೆಣ್ಣು ಈ ಜಗದ ಕಣ್ಣೆಂದು ಹೊರಿತು ನಡೆಯುವುದನ್ನು ಕಲಿತುಕೋ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅಸಹಾಯಕ ಸ್ಥಿತಿಯಲ್ಲಿದ್ದ ಒಂದು ಹೆಣ್ಣನ್ನು ಕಾಪಾಡುವುದು ಗಂಡಸಾಗಿ ಹುಟ್ಟಿದ ಮಾನವನ ಧರ್ಮ. ಯಾರಮ್ಮ ನೀನು? ನನ್ನ ಹೆಸರು ಶಬರಿ ಅಂತ. ಅಂದ ಹಾಗೆ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಎನ್ನುವುದನ್ನು ನಡೆಯುತ್ತಾ ದಾರಿಯಲ್ಲಿ ತಿಳಿಸುತ್ತೇನೆ. ನಡೆಯಮ್ಮ, ಹೋಗೋಣ. ಹೋಗು ಹೋಗು ಅಗ್ನಿದೇವ, ಹೋಗು. ನಿನಗೇನು ಗೊತ್ತು? ನಿನ್ನ ಮಾತಾಪಿತರನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ನಯ ವಂಚಕ ಈ ದೇಸಾಯಿಗೌಡನೆನ್ನುವುದು. ನಿನ್ನಿಂದಲೇ ನನ್ನೆಲ್ಲ ಕಾರ್ಯ ಸಾಧಿಸಿಕೊಂಡು
ನಂತರ ಸಾಗಿಸುವೆ ನಿನ್ನನ್ನು ಯಮನ ದರ್ಶನಕ್ಕೆ. ಲೇ ಕೆಟ್ಟ ಸುಳೆ ಶಬರಿ, ನನ್ನ ಕೆನ್ನಿಗೆ ಬಾರಿಸಿದ ಸೇಡಿನ ಪ್ರತಿಕಾರವಾಗಿ ನಿನ್ನ ಮೈದುನ ಸಂಪತ್ತಿನ ಮೇಲೆ ನನ್ನ ಮೋಸದ ಬಲೆ ಬೀಸಿ ಅವರನ್ನು ನನ್ನ ಕೈವಶ ಮಾಡಿಕೊಂಡು ಅವನಿಂದಲೇ ನಿಮ್ಮ ಮನೆಯ ಚಿತ್ರ ವಿಚಿತ್ರ ಮಾಡಿ ನಿಮ್ಮೆಲ್ಲರನ್ನು ಮನೆಯಿಂದ ಕತ್ತಿಗೆ ಕೊಟ್ಟು ಹೊರ ತಳ್ಳಿಸಿ ಗಂಡನೇ ದೇವರೆಂದು ನಿತ್ಯ ಪತಿ ಪೂಜೆ ಮಾಡುವ ನಿನ್ನ ಗಂಡ ಸತ್ಯವಂತನ ತಲೆಯಲ್ಲಿ ಈ ನನಗೆ ಸೆರಗಾಸಿದ ಸೂಳೆ ಎಂದು ವಿಸದ ಬೀಜ ಬಿತ್ತೆ. ನಿನ್ನ ಸಂಸಾರದಲ್ಲಿ ದೊಂಬರಾಟ ಎಬ್ಬಿಸಿ ನಿಮ್ಮ ಮನೆಯ ಮಸಾಣ ಮಾಡಿ ನಿನ್ನನ್ನು ನಗುವುದನ್ನು ನೋಡಿ ಆ ನಿನ್ನ ಮೈದುನ ಜಮದಗ್ನಿಯನ್ನು ಹಲ್ಲು ಕಿತ್ತಿ ಆವಾಗಿ ಹುಚ್ಚನಂತೆ ತಿರುಗುವಂತೆ ನಾನು ಮಾಡದಿದ್ದರೆ ನನ್ನ ಹೆಸರು ದೇವಲೋಕದ ಇಂದ್ರ ದೇಸಾಯಿಗೌಡನೇ ಅಲ್ಲ.